ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ನಾಯಕರಾದ ಕೆಎಸ್ ಪರ್ವೀಜ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಿಕೊಂಡರು. ಇವರ ಹುಟ್ಟುಹಬ್ಬಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರ ಪುತ್ರರಾದ ನಿಶಾಂತ್ ಸೋಮಶೇಖರ್ ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಸ್ನೇಹಿತರು ಹಾಗೂ ಕುಟುಂಬ ವರ್ಗದವರು ಬಂದು ಪರ್ವೀಜ್ ರವರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪರ್ವೀಜ್ ರವರು, ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ನಾವು ಚುನಾವಣೆಗೆ ತಯಾರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಕಗ್ಗಲೀಪುರ ಗ್ರಾಮ ಪಂಚಾಯಿತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತೇನೆ ಹಾಗೂ ಪಕ್ಷ ಸಂಘಟನೆಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಹಾಗೂ ಇವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ವರದಿ ಶೋಭಾ, ಬೆಂಗಳೂರು. ಪಂಚಾಯಿತಿ ಆಗ್ಬೋದು, ಮುಂಬರುವ ಜಿಲ್ಲಾ ಪಂಚಾಯಿತಿ ಆಗ್ಬೋದು, ಮತ್ತು ಏನು ಕಾರ್ಪೊರೇಷನ್ ಆಗ್ಬೋದು, ಪ್ರತಿಯೊಂದಕ್ಕೂ ನಮ್ಮ ಭಾಗದಲ್ಲಿ ಇವರೇ ಲೀಡ್ರು. ಇವರು ಪರ್ವೀಜ್ ಅಂದರೆ ಎಲೆಕ್ಷನ್ ಅಂದರೆ ಪರ್ವೀಜ್ 24/7 ಪ್ರತಿಯೊಂದು ಟೈಮಲ್ಲಿ ನಾವು ಅಲರ್ಟ್. ನಮ್ಮ ಟೀಮ್ ಪ್ರತಿಯೊಬ್ಬರು ಅವ್ರು ಕೋಆಪ್ರೇಟ್ ಇರ್ತೀವಿ. ಅವ್ರು ಈ ಸಂದರ್ಭದಲ್ಲಿ ನಾವು ಅವ್ರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಈ ಮೂಲಕ. ಥ್ಯಾಂಕ್ ಯು. ನಾನು ಏನು ಹುಟ್ಟುಹಬ್ಬ ನಾನು ಒಂದು 15-18 ವರ್ಷದಿಂದ ಆಚರಿಸ್ಕೊತಾ ಇದ್ದೀನಿ. ನನಗೆ ಯಾರಿಗೂ ನಾನು ಇವತ್ತು ನನ್ನ ಬರ್ತಡೇದೇ ಬನ್ನಿ ಅಂತ ಕರೆಯೋಂಥದ್ದಲ್ಲ, ಅವ್ರ ಪ್ರೀತಿಯಿಂದ ಅವ್ರು ಆಚರಿಸೋದಿದು. ಹುಟ್ಟುಹಬ್ಬ ನಾನು ಆಚರಿಸ್ಕೊಳ್ಳಲ್ಲ, ಒಂದು ಬೆಂಡಿಂಗ್ಸ್ ಇರೋದು, ಬ್ಯಾನರ್ ಇರ್ಬೋದು, ಪ್ರತಿಯೊಂದು ಹಾಕಿ ಅವರೇ ನಮಗಿಲ್ಲೇ ಆಚರಿಸೋದು. ಅವರೇ ಬಂದು ಪ್ರತಿಯೊಂದು ನಿಂತು ನನ್ನ ಫ್ರೆಂಡ್ಸು, ನನ್ನ ಜೊತೆಲಿರೋಂಥ ಆತ್ಮೀಯ ಸ್ನೇಹಿತರುಗಳು, ಅಣ್ತಂದಿರೆಲ್ಲ ಸೇರಿ ಮತ್ತು ನನ್ನ ಕಗ್ಗಲೀಪುರ ಗ್ರಾಮ ಪಂಚಾಯಿತಿಲಿರೋಂಥ ಎಲ್ಲ ಕಾರ್ಯಕರ್ತರು, ಎಲ್ಲ ದೊಡ್ಡವರು, ನನಗಿಂತ ಗುರುಗಳು ಅನ್ಬೇಕು ಅಂಥವರು ಅವರೇ ಎಲ್ಲ ಸೇರಿ ಮಾಡ್ತಾರೆ. ಅದನ್ನು ನಾವು ಒಂದು ಹಬ್ಬದ ರೀತಿಯಲ್ಲಿ ಪ್ರತಿ ವರ್ಷ ಇದು ಆಚರಣೆ ಆಗಿ ಹೋಗ್ತಾ ಇದ್ದೀವಿ. ಮಾಡ್ತಾರೆ ಅವ್ರಿಗೆಲ್ಲ ನಾನು ತುಂಬ ಹೃದಯದಿಂದ ಅವ್ರಿಗೊಂದೊಂದು ದೊಡ್ಡದಾಗಿ ಕೃತಜ್ಞತೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಚುನಾವಣೆ ಯಾವ್ದು ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. BBMP ಆಗುತ್ತೋ, ಜಿಲ್ಲಾ ಪಂಚಾಯತಿ ಬರುತ್ತೋ, ತಾಲೂಕು ಬರುತ್ತೋ, ಅವತ್ತಿನ ಕ್ಯಾಟಗಿರಿ ಐತಿ. ಆ ಒಂಥರ ಅವಕಾಶ ಇದ್ದರೆ ಖಂಡಿತವಾಗಿ ನಿಂತ್ಕೊಳ್ತೀವಿ. ಇಲ್ಲ ಅಂದರೆ ಯಾರಿಗೆ ನಿಲ್ಲಿಸ್ತಾರೆ ಸರ್ಕಾರದಿಂದ ಆಗಲಿ ನಮ್ಮ ಪಕ್ಷದಿಂದ ಅವ್ರನ್ನ ದುಡಿತೀವಿ. ನಮ್ಮ ಸಿದ್ಧತೆನಲ್ಲ, ಯಾವಾಗಲೂ ಸಿದ್ಧತೆಯಲ್ಲಿ ಇರ್ತೀವಲ್ಲ. ಬಾರ್ಡ್ರಲ್ಲಿ ಮಿಲಿಟ್ರಿಯವ್ರು ಹೆಂಗೆ ಕಾಯ್ಕೊಂಡಿದ್ದಾರೋ ಆ ಥರ ಬಾರ್ಡ್ರಲ್ಲಿ ಇದ್ದಂಗೆ ಇರ್ತೀವಿ ನಾವು. ಯಾವಾಗೂ ಸಿದ್ಧತೆಯಲ್ಲಿ ಇರ್ತೀವಿ, ರಾತ್ರಿ ಬರಲಿ ಹಗಲು ಬರಲಿ. ಅದಕ್ಕೇನು ನಮ್ಮ ವ್ಯವಸ್ಥೆ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಧನ ಸಹಾಯ ಎಲ್ಲ ನೀವು ಮಾಡ್ತೀರಾ, ಫ್ರೆಂಡ್ಶಿಪ್ಗಳೆಲ್ಲ ನಮ್ಮ ಜೊತೆಲಿ ನಿಂತ್ಕೊಂಡು ಫೈಟ್ ಮಾಡ್ತಾರೆ. ಇನ್ನೇನು ಬೇಕು ನಮಗೆ? ನಮ್ಮ DK ಶಿವಕುಮಾರ್ ಅವರು ಒಂದು 10 ಜನಕ್ಕೆ ಯೋಚನೆ ಮಾಡಿ ಯಾವುದೇ ಕೆಲಸ ಮಾಡಿದ್ರು ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟದಂತ ಕತೆ. ಗ್ರೇಟರ್ ಬೆಂಗಳೂರು ಸೇರಿಸಲು ನಮಗೆ ಖುಷಿ ಇಲ್ಲ, ಹಿಂಗೆ ಮಾಡಿದ್ದೀವಿ ಅಂದ್ರೂ ಖುಷಿ. ನಮ್ಮ ಹಿರಿಕರು ಏನು ಅದಕ್ಕೆ ಮುಂದೆ ಹೋಗ್ತಾರೋ ಅದರಿಂದ ನಾವು ಇದ್ದೀವಿ. ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. DK ಶಿವಕುಮಾರ್ ಬೆಂಬಲ ಕೊಡ್ತೀವಿ. ಈ ಒಂದು ನನ್ನ ಹುಟ್ಟುಹಬ್ಬದ ನನ್ನ ಎಲ್ಲ ಸ್ನೇಹಿತರುಗಳು ಮತ್ತು ನಿಂತು ಇಷ್ಟ ಹಬ್ಬವಾಗಿ ಇಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವರೆಲ್ಲ ಜೊತೆ ಸ್ವಲ್ಪ ನನಗೆ ಆಗದಿದ್ದಂಥವ್ರು ಕೆಲವರು 1-2 ಜನ ಇರ್ತಾರೆ. ಒಂದು ಯಾವುದೇ ಇವತ್ತೊಂದು ಹುಟ್ಟುಹಬ್ಬದ ಬಗ್ಗೆ ಇದೆ, ನಾನು ಹುಟ್ಟುಹಬ್ಬದ ಮಾತಾಡಬೇಕು, ಇನ್ನೊಂದು ವಿಚಾರ ಮಾತಾಡಬಾರ್ದು. ಕೆಲವು ಜನ ಇದ್ದಾರೆ, ಒಂದು ಗಣೇಶನ ಹಬ್ಬ ಇದ್ದರೆ ಆ ಗಣೇಶನ ಹಬ್ಬಕ್ಕೆ ಸ್ಟೇಜ್ ನಂದು. ಆ ಗಣೇಶನ ಹಬ್ಬಕ್ಕೆ ನಾನು ಮತ್ತು ನನ್ನ ಸ್ನೇಹಿತರುಗಳು 4ನೇ ಬ್ಲಾಕಲ್ಲಿ ಅದು ಗಣೇಶನ ಕೂಡ್ಸೋಕ್ಕೆ ಸಹಾಯ ಮಾಡ್ತಿದ್ವಿ. ಗಣೇಶನ ಕೂಡ್ಸೋಕೆ ನಾವು ಪ್ರತಿ ಗಣೇಶಗಳಿಗೆಲ್ಲ ಸಹಾಯ ಮಾಡ್ತಿದ್ದೀವಿ. ನಾವು ಸಹಾಯ ಮಾಡಿದಂಥ ಬಂದು ಆ ಜಾಗದಲ್ಲಿ ನಿಂತ್ಕೊಂಡು ಬಾಯಿಗೆ ಇಡ್ತಾ ಇಲ್ದಂಗೆ ಮಾತಾಡ್ತಾರಲ್ಲ, ಅದು ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು, ಯಾವ ರೀತಿ ಅದು ಎಚ್ಚರಿಕೆ ಕೊಡಬೇಕು. ಈಗ ಸುಮ್ಮನೆ ಕಾನೂನು ರೀತಿ ಎಚ್ಚರಿಕೆ ಕೊಡ್ತೀನಿ. ಈಗ ಸುಮ್ಮನೆ ಒಂದು ಟ್ರಯಲ್ ಕೊಟ್ಟಿದ್ದೀನಿ. ಇದನ್ನು ಎಚ್ಚರಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಅದೇ ಅಂತ ಹೋದರೆ ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀವಿ. ರಾಜಕೀಯದಲ್ಲಿ ಮಲಗಿಸ್ಬೇಕು ಅನ್ನೋದಲ್ಲ, ಒಬ್ಬ ಮುಸ್ಲಿಮ್ಸ್ ಬೆಳೀತಾನೆ ಅನ್ನೋದು ಒಂದು ಕೆಲವು ಜಾಗದಲ್ಲಿ ಇದೆ. ಕೆಲವು ಜನದಲ್ಲಿ
ಅವನು ಯಾಕೆ ಅನ್ನೋದಿದೆ. ಮಾತ್ರ ಎಲ್ಲರೂ ನನಗೆ, ಯಾಕಂದರೆ ನನ್ನ ಒಂದು ಕಗ್ಲಿಪುರ ವ್ಯಾಪ್ತಿಯಲ್ಲಿ ಇರೋಂಥ ವೋಟರ್ಸು ಬರೀ ಕೇವಲ 2,000 ವೋಟರ್ಸ್ ಮುಸ್ಲಿಮ್ಸು. ಇನ್ನು ಎಷ್ಟು 20,000 ವೋಟರ್ಸಲ್ಲಿ ಎಲ್ಲ ಇರೋದು ಅದಕ್ಕೆ ಅಷ್ಟೇ ಪೂರ್ತಿ ಜನನ ಕೈ ಹಿಡಿದಿರೋದು. ಇವತ್ತು ಏನೇನು ನನಗೆ ಇಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ ಇಲ್ಲಿ, ನೀವುಗಳು ಎಷ್ಟು ಜನ ಬಂದಿದ್ದೀರಾ ಮುಸ್ಲಿಮ್ಸು? ಬರ್ಬೋದಾಗಿತ್ತಲ್ಲ, ಯಾಕೆ ಮುಸ್ಲಿಮ್ಸ್ ಇಲ್ಲ? ಯಾಕೆ ಬರ್ತೀರ ಹೇಳಿ? ವಿಶ್ವಾಸಕ್ಕೆ ಬರ್ತೀರಾ, ಪ್ರೀತಿಗೆ ಬರ್ತೀರಾ? ಆ ಪ್ರೀತಿ ನನ್ನಲ್ಲಿ ಇದೆ. ಅದಕ್ಕೆ ಅವ್ರು ಯಾವುದೇ ಮೂರು ಏನೇ ಮಾಡಿದ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಒಂದು ಆನೆ ಹೋಗೋ ಟೈಮಲ್ಲೆಲ್ಲ ಬೊಗಳ್ತಾ ಇರ್ತಾರೆ. ಬೊಗಳೋ ಕೆಲಸ ಅವ್ರದ್ದು, ಹೋಗೋ ಕೆಲಸ ನಂದು. ಈಗ ಏನೋ ಅವ್ರ ಮನೇಲಿ ಏನೋ ಕಮ್ಮಿ ಬಿದ್ದಿರುತ್ತೆ, ಏನೋ ಮನೆ ಗೋಡೆ ಉಳ್ಳೋಗೈತೋ, ಇಲ್ಲ ಮನೇಲಿ ಏನೋ ಬಟ್ಟೆ ತರಬೇಕೋ, ಆ ದುಡ್ಡಿಗೋಸ್ಕರ ಏನೋ ಮಾಡ್ತಾವ್ರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ.